ಹೈಕಮಾಂಡ್ ಮನವೊಲಿಕೆಗೂ ಕೂಡ ಈಶ್ವರಪ್ಪ ಬಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಬಂಡಾಯ ಮುಂದುವರೆದಿದೆ ಅನ್ನುವಂಥ ಅಪ್ಡೇಟ್. ಸಂಧಾನಕ್ಕಾಗಿ ಈಶ್ವರಪ್ಪ ನಿವಾಸಕ್ಕೆ ರಾಧಾ ಮೋಹನ್ ದಾಸ್ ಅವರು ಬಂದಿದ್ರು. ಆದರೂ ಕೂಡ ಏನು ಜಗ್ತಾ ಇಲ್ಲ ಈಶ್ವರಪ್ಪ. ಆದರೆ ಆಸ್ಪತ್ರೆ ಉದ್ಘಾಟನೆ ಇದೆ ಅಂತ ಈಶ್ವರಪ್ಪ ಸೀದಾ ಎದ್ದು ಹೋದ್ರು. ಬೆಳಗ್ಗೆಯಿಂದ ನಡೀತಾ ಇತ್ತು ಮಾತುಕತೆ. ಎರಡನೇ ಸುತ್ತಿನ ಸಂಧಾನ ಕೂಡ ವಿಫಲವಾಗಿದೆ. ಒಟ್ಟಾರೆ ಈಶ್ವರಪ್ಪನವರ ನಡೆ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಮೂಡಿಸ್ತಾ ಇದೆ. ನಾಳೆ ನೋಡಿದ್ರೆ ಶಿವಮೊಗ್ಗದಲ್ಲಿ ಮೋದಿ ರ್ಯಾಲಿ ಇದೆ. ಸೊ ಅದರ ಮುನ್ನಾ ದಿನ ಇವತ್ತು ಈಶ್ವರಪ್ಪನವರ ಮನವೊಲಿಸೋದಕ್ಕೆ ಹೈಕಮಾಂಡ್ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಬಗ್ತಾ ಇಲ್ಲ ಈಶ್ವರಪ್ಪನವರು. ಆಸ್ಪತ್ರೆ ಉದ್ಘಾಟನೆ ಇದೆ ಅಂತ ಸೀದಾ ಎದ್ದು ಹೋಗಿದ್ದಾರೆ. ಹಾಗಾದ್ರೆ ಏನು ಮಾಡುತ್ತೆ ಬಿಜೆಪಿ? ಒಂದು ರೀತಿಯ ಸಂದಿಗ್ಧದಲ್ಲಿ ಶಿವಮೊಗ್ಗದಲ್ಲಿ ಸಿಕ್ಕಾಕೊಂಡಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಆ ಅಭಿಮಾನಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನು ಭೇಟಿ ಮಾಡ್ತಾ ಇದ್ದಾರೆ, ಅವರ ಬೆಂಬಲಿಗರನ್ನು ಭೇಟಿ ಮಾಡ್ತಾ ಇದ್ದಾರೆ, ಎಲ್ಲವೂ ಮಾಡ್ತಾ ಇದ್ದಾರೆ. ಆದರೆ ಓಕೆ, ರಾಜೇಶ್ ಅವರು ಮತ್ತು ರಾಧಾ ಮೋಹನ್ ದಾಸ್ ಅವರು ಪ್ರಯತ್ನ ಪಟ್ಟಿದ್ದಾರೆ ಅವ್ರನ್ನ ಮನವೊಲಿಸೋದಕ್ಕೆ ಈಶ್ವರಪ್ಪನವ್ರನ್ನ. ಆದರೆ ಅವರಿನ್ನೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಯಡಿಯೂರಪ್ಪ ಅವರೇ ಬರಬೇಕೇನೋ ಬಹುಶಃ. ಏನಾಗುತ್ತೆ ಅನ್ನೋದು ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲ ಇದೆ. ಶಿವಮೊಗ್ಗದಲ್ಲಿ ಹಾಗಾದರೆ ಏನಾಗತ್ತೆ? ಒಂದು ವೇಳೆ ಈಶ್ವರಪ್ಪನವರು ಚುನಾವಣೆಗೆ ನಿಂತರೆ ನಿಜಕ್ಕೂ ಅದೊಂದು ಬಹುದೊಡ್ಡ ಥ್ರೆಟ್ ಅಂತೂ ಹೌದು. ಮತ ವಿಭಜನೆಯಿಂದಾಗಿ ಎಲ್ಲ ಒಂದು ಕಡೆ ಅದು BY ರಾಘವೇಂದ್ರ ಅವರಿಗೆ ಬಹುದೊಡ್ಡ ಹೊಡೆತ ಆಗುವ ಸಾಧ್ಯತೆ ಅಂತೂ ಇದೆ. ಹಾಗಾಗಿ ಬಿಜೆಪಿಗೆ ಈಗ ಈಶ್ವರಪ್ಪನವರ ಮನವೊಲಿಸಲೇಬೇಕಾದ ಅನಿವಾರ್ಯತೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮನಾಯಕ್, ಬಹಳ ಕುತೂಹಲ ಇದೆ ಶಿವಮೊಗ್ಗದಲ್ಲಿ. ಈಶ್ವರಪ್ಪನವರೀಗ ಕಾಂಪ್ರಮೈಸ್ ಆಗ್ತಾರಾ ಇಲ್ವಾ ಅಂತ ಏನೇನು ಪ್ರಯತ್ನಗಳು ನಡೀತು ಭೀಮನಾಯಕ್ ಬೆಳಗ್ಗೆಯಿಂದನೂ? ಎಸ್ ಶ್ರೀಲಕ್ಷ್ಮಿ, ನಾವು ಬೆಳಗ್ಗೆ ಒಂದು 7 ಗಂಟೆ ಸುಮಾರಿನಿಂದ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಮಾಜಿ ಗೃಹ ಸಚಿವರು ಮತ್ತು ಮಾಜಿ ಗೃಹ ಸಚಿವರಾಗಿರುವಂಥ ಆರ್ಗ ಜ್ಞಾನೇಂದ್ರ ಜೊತೆಗೆ ಎನ್ ರವಿಕುಮಾರ್ ಅವರು ಮತ್ತು ಅದರ ಜೊತೆಗೆ DS ಅರುಣ್ ಅವರು ಭೇಟಿಯನ್ನು ಕೊಟ್ಟು ಕೆಲವು ಹೊತ್ತು ಮಾತುಕತೆಯನ್ನು ನಡೆಸಿದರು. ಅದಾದ ನಂತರದಲ್ಲಿ ಕೆಲವೇ ಹೊತ್ತಲ್ಲಿ ಈಶ್ವರಪ್ಪನವರು ಸುದ್ದಿಗೋಷ್ಠಿಯನ್ನು ಕರೆದ್ರು. ಯಾರೇ ಬಂದು ಮಾತನಾಡಿದರೂ ಸಹ ನಾನು ಬಗ್ಗೋದಿಲ್ಲ, ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನುವಂಥ ನಿಲುವನ್ನು ತಾಳಿದರು. ತದನಂತರದಲ್ಲಿ ಸ್ವಾಮೀಜಿಗಳು ಬಂದರು. ಅದಾದ ನಂತರದಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಅವರು ಬಂದರು. ಅವರ ಜೊತೆಗೆ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ರಾಜೇಶ್ ಅವರು ಬಂದರು, DS ಅರುಣ್ ಅವರು ಬಂದರು. ಸಾಕಷ್ಟು ಮಾತುಕತೆಯನ್ನು ನಡೆಸಿದರು. ಮಾತುಕತೆಯ ನಡುವೆ ಈಶ್ವರಪ್ಪನವರು ನಾನು ಇಲ್ಲೇ ಹೋಗಿ ಬರ್ತೀನಿ ಅಂತೆ ಎದ್ದು ಹೋದರು. ಅವರು ಸುಮಾರು ಹೊತ್ತು ಒಂದು ಅರ್ಧ ಗಂಟೆಗಳ ಕಾಲ ಈಶ್ವರಪ್ಪನವರು ಬರ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾದರು. ಆದರೆ ಅವರು ಬರದೇ ಇರೋ ಕಾರಣಕ್ಕೆ ರಾಧಾ ಮೋಹನ್ ದಾಸ್ ಅವರು ಮತ್ತು ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ಇದೆ. ಕಾರ್ಯಕ್ರಮ ಇದೆ. ಅಷ್ಟರಲ್ಲಿ ನಾವು ಏನಾದರೂ ಮಾಡಿ ಈಶ್ವರಪ್ಪನವ್ರನ್ನ ಮನವೊಲಿಸಿ ನಾಳೆ ಕಾರ್ಯಕ್ರಮಕ್ಕೆ ತೆಗೆದುಕೊಂಡು ಹೋಗಬೇಕು. ಇಲ್ಲಾದರೆ ಬೇರೆ ರೀತಿಯ ಮೆಸೇಜ್ಗಳು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು BJP ಈಗಾಗಲೇ ಪ್ರಯತ್ನವನ್ನು ಪಡ್ತಿರುವಂಥದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಸಹ BJPಯ ನಾಯಕರು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಈಶ್ವರಪ್ಪನವ್ರ ಮನೆಗೆ ಭೇಟಿಯನ್ನು ಕೊಡ್ತಿದ್ದಾರೆ, ಮಾತುಕತೆಯನ್ನು ನಡೆಸ್ತಾರೆ. ಇವೆಲ್ಲದರ ನಡುವೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎನ್ ರವಿಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾಳೆಯ ಪ್ರಧಾನಿ ಕಾರ್ಯಕ್ರಮಕ್ಕೆ ಏನು ಈಶ್ವರಪ್ಪನವ್ರು ಬಂದೇ ಬರ್ತಾರೆ, ಕಾದು ನೋಡಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಈಶ್ವರಪ್ಪನವ್ರ ನಡೆ BJP ನಾಯಕರ ನಡೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಶ್ರೀಲಕ್ಷ್ಮಿ, ಭೀಮನಾಯಕ್, ಏನಾಯ್ತು ಅಂತಂದ್ರೆ ಮೊನ್ನೆ ಘೋಷಣೆ ಮಾಡಿದಾಗ ಈಶ್ವರಪ್ಪನವರ ಸ್ಪರ್ಧೆ ಘೋಷಣೆ ಮಾಡಿದಾಗ ಅವರು ಮೋದಿ ಅವರನ್ನ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ. ನನ್ನ ಎದೆಯಾಗಿದ್ರೆ ಮೋದಿ ಅವರಿದ್ದಾರೆ ಅನ್ನೋಂಥ ಮಾತನ್ನ ಹೇಳಿದ್ರು. ಅಂದ್ರೆ ಮೋದಿ ಅವ್ರನ್ನ ಅಟ್ ಎನಿ ಕಾಸ್ಟ್ ಈಶ್ವರಪ್ಪನವರು ಬಿಟ್ಕೊಡೋದಿಲ್ಲ. ಆದರೆ ಯಡಿಯೂರಪ್ಪನವ್ರಿಗೆ ಆ ಟೆನಿ ಕಾಸ್ಟ್ ಅವ್ರು ಕಾಂಪ್ರಮೈಸು ಆಗೋದಿಲ್ಲ ಅಂತ ಈ ಸಾರಿ, ಈ ಹಿಂದೆ ಹಲವು ಬಾರಿ ಕಾಂಪ್ರಮೈಸ್ ಆಗಿರೋದ್ರಿಂದ ಜನ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಕಾಂಪ್ರಮೈಸ್ ಆಗಿಬಿಡತ್ತೆ, ಹಿಂದೆಲ್ಲ ನಾವು ನೋಡಿದ್ದೀವಿ ಅಂತ. ಈ ಸಾರಿ ಆ ಥರ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನೋದು ಕೂಡ ಒಂದು ಮೂಲಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಇದು ಎರಡೂ ಬಿಟ್ಟು ಮೂರನೇದೇನಾದರೂ ಆಯ್ಕೆ ಇರೋದಕ್ಕೆ ಸಾಧ್ಯವಾ, ಅಥವಾ ಇನ್ನೇನು ಮಾಡ್ತಾರೆ ಹಾಗಾದ್ರೆ BJP ವರಿಷ್ಠರು? ಎಸ್ ಶ್ರೀಲಕ್ಷ್ಮಿ, ಏನು ಅಂದರೆ ಅವರು ಹೇಳ್ತಿರೋಂಥ ನೇರ ಆರೋಪ ಅಂದರೆ ಈಶ್ವರಪ್ಪನವರ ನೇರ ಆರೋಪ ಅಂದರೆ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಾಕೊಂಡಿದೆ. ಹಾಗಾಗಿ ಅದರಿಂದ ಮುಕ್ತ ಮಾಡೋಕ್ಕಾಗಿ ನಾನು ಸ್ಪರ್ಧೆಯನ್ನು ಮಾಡ್ತಿದ್ದೇನೆ. ನೊಂದ ಕಾರ್ಯಕರ್ತರಿದ್ದಾರೆ, ಲಕ್ಷಾಂತರ ಜನ ನಮ್ಮಂಥ ನೊಂದ ಕಾರ್ಯಕರ್ತರಿದ್ದಾರೆ, ಅವರನ್ನು ಪ್ರತಿನಿಧಿಸೋಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಿದ್ದೇನೆ. ಹಾಗಾಗಿ ನಾವು ಯಾವುದಕ್ಕೂ ಬಗ್ಗೋದಿಲ್ಲ, ಯಾರೇ ಮಾತಾಡಲಿ ನಾನು ಇದನ್ನು ಮಾಡಲ್ಲ. ಈಗಾಗಲೇ ನಾನು ಘೋಷಣೆಯನ್ನು ಮಾಡಿದ್ದೇನೆ. ಏನು ಸಾವಿರಾರು ಜನರು ಸೇರಿದ್ರು, ಅವರ ಅಭಿಪ್ರಾಯ
ಆದಾಯವನ್ನು ಸಂಗ್ರಹಣೆ ಮಾಡಿ ನಾನು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ನಾನು ಹಿಂದೆ ಸರಿಯುವ ಮಾತಿಲ್ಲ. ಆದರೆ ನನಗೆ ಮೋದಿ ದೇವರಿದ್ದ ಹಾಗೆ ಮೋದಿಯವರ ಕಾರ್ಯಕ್ರಮಕ್ಕೆ ನಾನು ಹೋಗದೇ ಇರೋದಕ್ಕೆ ನನಗೆ ಬೇಜಾರಿದೆ. ಏನಕ್ಕೆ ಅಂದರೆ ನಾನು ಸ್ಪರ್ಧಿಸ್ತಿರುವಂಥದ್ದು ಸಂಸದ ರಾಘವೇಂದ್ರ ವಿರುದ್ಧ. ಹಾಗಾಗಿ ನನಗೆ ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಹಾಗೆ ನನಗೆಲ್ಲೋ ಒಂದು ಕಡೆ ನೋವಿದೆ. ಮೋದಿಯವರು ನನಗೆ ದೇವರಿದ್ದ ಹಾಗೆ. ಹಾಗಾಗಿ ನಾನು ಅವ್ರ ಜೊತೆ ಮಾತನಾಡೋದಿಲ್ಲ. ನಾಳೆ ಅಕಸ್ಮಾತ್ ನನಗೇನಾದ್ರು ಹೇಳಿದ್ರು ನಾನು ಮಾತನಾಡೋದಿಲ್ಲ. ಮೋದಿಯವರ ಜೊತೆಗೆ ನಾನು ಯಾವತ್ತೂ ಇರ್ತೀನಿ ಅನ್ನುವಂಥ ಮಾತನ್ನು ಸಹ ಈಶ್ವರಪ್ಪನವರು ಹೇಳಿರುವಂಥದ್ದು. ಗಾಗಿ